ಕನ್ನಡಿಗರು ಭುಗಿಲೆದ್ದು ಅವರ ಆಕ್ರೋಶವನ್ನು ವ್ಯಕ್ತಪಡಿಸೋಕ್ಕಿಂತ ಮುಂಚೆ ಅವತ್ತಿದ್ದಂಥ ರಾಜನಾಥ್ ಸಿಂಗ್ ಅವರು ಮಾತಾಡುವಂಥ ಸಂದರ್ಭದಲ್ಲಿ ಇದ್ದಂಥ ಸಚಿವರು, ಮುಖ್ಯಮಂತ್ರಿಗಳು ತಾವೆಲ್ಲ ನೀವು ಕನ್ನಡಿಗರನ್ನ ಕ್ಷಮೆ ಕೇಳಬೇಕು, ಇಲ್ಲ ರಾಜನಾಥ್ ಸಿಂಗ್ ಅವರಿಗೆ ಸರಿಯಾದ ಉತ್ತರವನ್ನು ಕೊಡಬೇಕು. ನಿಮ್ಮ ಕೈಲಿ ಕೊಡೋಕ್ಕಾಗಲ್ಲ ಉತ್ತರ, ಉತ್ತರ ಅನ್ನೋದಾದರೆ ಕನ್ನಡಿಗರ ಆಕ್ರೋಶಕ್ಕೆ ಗುರಿ ಆಗಬೇಕಾಗತ್ತೆ. ಅದಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆ ಉತ್ತರವನ್ನು ಕೊಡುತ್ತೆ. ಕರ್ನಾಟಕ ರಕ್ಷಣಾ ವೇದಿಕೆಗೆ ಈ ನಾಡು ನೆಲ, ಈ ನೆಲದ ಮಕ್ಕಳ ಭವಿಷ್ಯ ಬದುಕು ಅಂತ ಹೇಳಿ ಬಂದಾಗ ಯಾವುದಕ್ಕೂ ಹೆದರದೆ, ಯಾವುದಕ್ಕೂ ಕುಗ್ಗದೆ ಜಗ್ಗದೆ ತಲೆಬಾಗದೆ ಕನ್ನಡಿಗರ ಪರವಾಗಿ ಎದೆಗಾರಿಕೆಯಿಂದ ಧ್ವನಿ ಎತ್ತಿ ನಿಲ್ತೀವಿ ಅನ್ನೋದನ್ನ ಮತ್ತೊಮ್ಮೆ ಸಾಬೀತು ಮಾಡ್ತೀವಿ. ಮತ್ತೊಮ್ಮೆ ಕನ್ನಡಿಗರಿಗಾಗಿ, ಕನ್ನಡದ ಮಕ್ಕಳಿಗಾಗಿ ಸಾಬೀತು ಮಾಡ್ತೀವಿ. ಮಾನ್ಯ ಮುಖ್ಯಮಂತ್ರಿಗಳು, ನನಗೆ ಭಾರಿ ಮುಖ್ಯಮಂತ್ರಿಗಳು ಒಂದಷ್ಟು ಕನ್ನಡಿಗ, ಕರ್ನಾಟಕ ಅನ್ನುವ ಕಾಳಜಿಯಿಂದ ಇರುವಂಥ ಮುಖ್ಯಮಂತ್ರಿಗಳು ಅನ್ನುವಾಗ, ಮುಖ್ಯಮಂತ್ರಿಗಳು ಆ ಸಂದರ್ಭಕ್ಕಿದ್ದಾಗ ಸನ್ಮಾನ್ಯ ಮುಖ್ಯಮಂತ್ರಿಗಳು ರಾಜನಾಥ್ ಸಿಂಗ್ ಅವ್ರಿಗೆ ಹೇಳ್ಬೋದಾಗಿತ್ತು, ನಾವು ಇಲ್ಲಿ ಹೂಡಿಕೆದಾರರ ಸಮಾವೇಶ ಮಾಡ್ತಿರೋದು ಹೂಡಿಕೆದಾರರಿಗೆ, ಬಂಡವಾಳ ಹೂಡಿಕೆ ಮಾಡುವಂಥವರಿಗೆ ನಾವು ಭೂಮಿ ಕೊಡ್ತಾ ಇರೋದು ನಮ್ಮ ಮಕ್ಕಳ ಭವಿಷ್ಯಕ್ಕಾಗಿ, ಕರ್ನಾಟಕದ ಕನ್ನಡದ ಮಕ್ಕಳ ಭವಿಷ್ಯಕ್ಕಾಗಿ. ಇವತ್ತು ನಮ್ಮ ಮಕ್ಕಳಿಗೆ ಉದ್ಯೋಗ ಇಲ್ಲದೆ ಬೀದಿಯಲ್ಲಿ ಅಲಿಯುವಂಥ ಪರಿಸ್ಥಿತಿ ಇರುವಾಗ ಆ ಮಕ್ಕಳ ಭವಿಷ್ಯ, ಆ ಮಕ್ಕಳ ಬದುಕಿಗೋಸ್ಕರ, ಅವರ ಉದ್ಧಾರಕ್ಕೋಸ್ಕರ ಇಂಥ ಉದ್ಯಮಿಗಳನ್ನು ಕೈ ಬೀಸಿ ಕರೆದು ಅವರಿಗೆ ಇಲ್ಲಿಷ್ಟು ಹೂಡಿಕೆದಾರರ ಸಮಾವೇಶದಲ್ಲಿ ಅವರಿಗೆ ಭೂಮಿ ಕೊಡುವ ಭರವಸೆ ಕೊಡುವಾಗ ನೀವು ಯಾರೋ ಬಿಹಾರಿಗಳು, ಯಾರೋ ಉತ್ತರ ಪ್ರದೇಶದವರು, ಇನ್ಯಾವುದೋ ಉತ್ತರ ಭಾರತದ ರಾಜ್ಯಗಳ ಬಂದವರಿಗೆ ಇಲ್ಲಿ ರಕ್ತ ಕಂಬಳಿಯನ್ನು ಹಾಸಿ ಅವರ ಬದುಕನ್ನು ಹಸನಾಗೊಳಿಸ್ತೀವಿ ಅನ್ನೋದಾದರೆ ನಿಮಗೆಲ್ಲರಿಗೂ ನಾಚಿಕೆ ಆಗಬೇಕು.